Hello guys, namaste. The five main functions of management. First one, planning, organizing, staffing, directing, controlling. First one, planning. Planning means deciding what work to do and how to do it in the future. ಯೋಜನೆ ಅಂದರೆ ಭವಿಷ್ಯದಲ್ಲಿ ಯಾವ ಕೆಲಸ ಮಾಡಬೇಕು ಮತ್ತು ಅದನ್ನು ಹೇಗೆ ಮಾಡಬೇಕು ಎಂಬುದನ್ನು ನಿರ್ಧರಿಸುವುದಕ್ಕೆ ಪ್ಲ್ಯಾನಿಂಗ್ ಅಂತ ಕರೀತಾರೆ. ಸೆಕೆಂಡ್ ಒನ್, ಆರ್ಗನೈಸಿಂಗ್. Organizing means arranging work, people and resources ಪ್ರಾಪರ್ಲಿ. ಸಂಘಟಿಸುವುದು ಅಂದರೆ ಕೆಲಸ, ಜನರು ಮತ್ತು ಸಂಪನ್ಮೂಲಗಳ ಸರಿಯಾಗಿ ಜೋಡಿಸುವುದು. ಫಾರ್ ಎಕ್ಸಾಂಪಲ್, ವ್ಯವಸ್ಥಾಪಕರು ಕೆಲಸವನ್ನು ವಿಭಜಿಸುತ್ತಾರೆ, ಒಬ್ಬ ಉದ್ಯೋಗಿ ಗ್ರಾಹಕರನ್ನು ನಿರ್ವಹಿಸುತ್ತಾನೆ. ಥರ್ಡ್ ಒನ್, ಸ್ಟಾಫಿಂಗ್. ಸ್ಟಾಫಿಂಗ್ ಮೀನ್ಸ್ ಹೈರಿಂಗ್ ದಿ ರೈಟ್ ಪೀಪಲ್ ಆ್ಯಂಡ್ ಪುಟಿಂಗ್ ದೆಮ್ ಇನ್ ದ ರೈಟ್ ಜಾಬ್. ಸಿಬ್ಬಂದಿ ನೇಮಕಾತಿ ಅಂದರೆ ಸರಿಯಾಗಿ ಜನರನ್ನು ನೇಮಿಸಿಕೊಳ್ಳುವುದು ಮತ್ತು ಸರಿಯಾದ ಕೆಲಸವನ್ನು ನೇಮಿಸುವುದು. ಫೋರ್ತ್ ಒನ್, ಡೈರೆಕ್ಟಿಂಗ್. ಡೈರೆಕ್ಟಿಂಗ್ ಮೀನ್ಸ್ ಗೈಡಿಂಗ್ ಆ್ಯಂಡ್ ಮೋಟಿವೇಟಿಂಗ್ ಎಂಪ್ಲಾಯೀಸ್ ಟು ವರ್ಕ್ ವೆಲ್. ಫಾರ್ ಎಕ್ಸಾಂಪಲ್, ದ ಮ್ಯಾನೇಜರ್ ಇನ್ಸ್ಟ್ರಕ್ಟ್ಸ್ ಎಂಪ್ಲಾಯೀಸ್ ಟು ಟಾಕ್ ಪೊಲೈಟ್ಲಿ ಟು ಕಸ್ಟಮರ್ಸ್. ನಿರ್ದೇಶನ ಅಂದರೆ ನೌಕರರಿಗೆ ಚೆನ್ನಾಗಿ ಕೆಲಸ ಮಾಡಲು ಮಾರ್ಗದರ್ಶನ ನೀಡುವುದು, ಮೇಲ್ವಿಚಾರಣೆ ಮಾಡುವುದು ಮತ್ತು ಪ್ರೇರೇಪಿಸುವುದು. ಫಿಫ್ತ್ ಒನ್, ಕಂಟ್ರೋಲಿಂಗ್. ಕಂಟ್ರೋಲಿಂಗ್ ಮೀನ್ಸ್ ಚೆಕ್ಕಿಂಗ್ ಪರ್ಫಾರ್ಮೆನ್ಸ್ ಆ್ಯಂಡ್ ಕರೆಕ್ಟಿಂಗ್ ಮಿಸ್ಟೇಕ್ಸ್ ಇನ್ ನೀಡೆಡ್. ನಿಯಂತ್ರಣ ಎಂದರೆ ಕಾರ್ಯಕ್ಷಮತೆಯನ್ನು ಪರಿಶೀಲಿಸುವುದು ಮತ್ತು ಅಗತ್ಯವಿದ್ದರೆ ತಪ್ಪುಗಳನ್ನು ಸರಿಪಡಿಸುವುದು. ಥ್ಯಾಂಕ್ ಯು.